ಹೆಲೋ ವೆಲ್ಕಮ್ ಟು ಡೇ 335 ಆಫ್ 366 ಡೇಸ್ ಚಾಲೆಂಜ್. ಹೌದು, ನಾನು ಎವ್ರಿ ಸಿಂಗಲ್ ಡೇ ಹೋಲ್ ಇಯರ್ಗೆ ಫಿಲ್ಮ್ ಮಾಡ್ತಿದ್ದೀನಿ. ಜಸ್ಟ್ ನನ್ನ ಲೈಫ್ನ ಡಾಕ್ಯುಮೆಂಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನೆನ್ನೆ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಗೋವಾನಲ್ಲಿದ್ದೀವಿ. ಹೌದು, ಇದು ಕಂಪ್ಲೀಟಾಗಿ ಅನ್ಪ್ಲ್ಯಾನ್ ಟ್ರಿಪ್. ಇವತ್ತು ಬೆಳಗ್ಗೆನೇ 4:30ಗೆ ನಾವು ಬಂದು ರೀಚ್ ಆಗಿದ್ದು. ಸೊ ಇದು ಕಂಪ್ಲೀಟಾಗಿ ವಿನೋನೇ ಪ್ಲ್ಯಾನ್ ಮಾಡಿದ್ದು, ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಜಸ್ಟ್ ಒನ್ ಡೇ ಟ್ರಿಪ್ಪು. ನಾವು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸಸ್ ಕೂಡ ತಂದಿಲ್ಲ, ಬಟ್ ಇಟ್ಸ್ ಆಲ್ ವರ್ತ್ ಇಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮಾಮ್ಗಂತೂ ಗೋವಾ ತುಂಬ ಇಷ್ಟ ಆಗೋಯಿತು. ಜಾಸ್ತಿ ಪ್ಲೇಸಸ್ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಬಟ್ ಫುಲ್ ಎಂಜಾಯ್ ಮಾಡಿದ್ವಿ. ಈ ವರ್ಷದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು, ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಡೀಟೇಲ್ಡಾಗಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಡೀಟೇಲಾಗಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೀಚ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಅದಾದ ನಂತರ ನಾವು ಲಂಚ್ ತಿಂದಿರಲಿಲ್ಲ, ಆದ್ದರಿಂದ ಡಿನ್ನರು ಲಂಚು ಎಲ್ಲ ಒಂದೇ ಸಲ ತಿಂದ್ಬಿಟ್ವಿ. ಏನಂದರೆ ವಿನು ಮತ್ತು ನಮ್ಮ ಬ್ರದರ್ಗೆ ಫಿಶ್ ತಾಳಿ, ನನಗೂ ನನ್ನ ತಂಗಿಗೂ ಚಿಕನ್ ತೊಗೊಂಡ್ವಿ. ಮಾಮ್ ನಾನ್ ವೆಜ್ ತಿನ್ನಲ್ಲ, ಕಾರ್ತಿಕ ಮಾಸ ಅಲ್ವಾ, ಆದ್ದರಿಂದ ಸೊ ಅವ್ರಿಗೆ ವೆಜ್ ಸಪ್ರೇಟಾಗಿ ತರಿಸಿದ್ವಿ. ಅಂದರೆ ನಾನ್ ವೆಜ್ ಹೋಟೆಲ್ನಲ್ಲಿ ಕೂಡ ಅವರು ವೆಜ್ ತಿನ್ನಲ್ಲ, ಸಪ್ರೇಟಾಗಿ ವೆಜ್ ಹೋಟೆಲಿಂದನೇ ತಂದು ಅವ್ರಿಗೆ ಕೊಡಿಸಿದ್ದು. ಸೊ ಎಲ್ಲ ಡೀಟೇಲು ನಾನು ಫುಲ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು.